ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಭಾನುವಾರ 22 ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 16ನೇ ವಚನ. ಆದುದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ದಯೆಯನ್ನು ಪಡೆದುಕೊಳ್ಳುವಂಥದ್ದು ನಮ್ಮ ಶ್ರೇಷ್ಠ ಸೌಭಾಗ್ಯ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯದ ಶೀರ್ಷಿಕೆ ದೇವರ ದಯೆಯು ತನ್ನ ಕರುಣೆಯಿಂದಲೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರೋಮಾಪುರದವರಿಗೆ ಬರೆದಿರುವಂಥ ಈ ಪತ್ರಿಕೆಯಲ್ಲಿ ಬಹಳವಾಗಿ ವಿಶೇಷವಾಗಿ ದೇವರ ದಯೆ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಲಾಗಿದೆ. ದೇವರ ದಯೆಯು ನಮ್ಮ ಯಾವ ಪ್ರಯತ್ನದಿಂದಾಗಲಿ ನಮ್ಮ ಇಚ್ಛೆಯಿಂದಾಗಲಿ ಖಂಡಿತವಾಗಿ ನಮಗೆ ದೊರಕುವುದಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸುವಂಥದ್ದಾಗಿದೆ. ದೇವರು ತಾನೇ ತನ್ನ ಕರುಣೆಯ ನಿಮಿತ್ತವಾಗಿ ತನ್ನ ಜನರಿಗೆ ದಯೆಯನ್ನು ಅನುಗ್ರಹಿಸಿಕೊಡುವಂಥವನಾಗಿದ್ದಾನೆ. ನಾವು ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ಪ್ರಾರ್ಥನೆ ಮಾಡುವಾಗ ಒಬ್ಬ ಸುಂಕದವನು ತಾನು ಪಾಪಿಯಾಗಿದ್ದಾನೆ ಎಂಬುದಾಗಿ ದೇವರಲ್ಲಿ ಕರುಣೆಯನ್ನು ಕೋರುವಾಗ, ಅದೇ ಸಂದರ್ಭದಲ್ಲಿ ಫರಿಸಾಯನು ತನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಾಂಪ್ರದಾಯಿಕವಾಗಿ ಜೀವಿಸಿ ಯಥಾರ್ಥತೆಯ ಜೀವನ ಜೀವಿಸುತ್ತಾ ಇದ್ದೇನೆಂಬುದಾಗಿ ತಾನು ಕೊಚ್ಚಿಕೊಳ್ಳುವಂಥ ರೀತಿಯನ್ನು ನೋಡುವಾಗ, ದೇವರ ದಯೆಯನ್ನು ಹೊಂದಿಕೊಂಡಂಥವನು ಸುಂಕದವನು ತನ್ನನ್ನು ತಾನು ಪಾಪಿ ಎಂಬುದಾಗಿಯೂ ತಾನು ಆಲಯದ ಕಡೆಗೆ ತಲೆಯನ್ನು ಸಹ ಎತ್ತಲಾರದಂಥ ಪರಿಸ್ಥಿತಿಯಲ್ಲಿದ್ದೇನೆಂಬುದಾಗಿ ಹೇಳಿದಂಥವನಿಗೆ ದೇವರ ದಯೆ ದೊರಕಿತು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ನಮ್ಮ ಸ್ಥಾನದಿಂದಾಗಲಿ ನಮ್ಮ ಕಷ್ಟದಿಂದಾಗಲಿ ಅಥವಾ ನಾವು ಮಾಡುವಂಥ ಸೇವೆಯಿಂದಾಗಲಿ ಅಥವಾ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದ ನಿಮಿತ್ತವಾಗಲಿ ದೇವರ ದಯೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ದೇವರು ದಯೆಯನ್ನು ಸುರಿಸುವಂಥದ್ದು ತನ್ನ ಮಕ್ಕಳಿಗೆ ತನ್ನ ಕರುಣಾನುಸಾರವಾಗಿ ಹೊರತು ಮತ್ತೊಂದಲ್ಲ. ಕೆಲವರು ಬಹಳಷ್ಟು ಶ್ರಮಪಟ್ಟಾಗ ಸಮಯದ ನಂತರ ದೇವರ ದಯೆಯನ್ನು ಹೊಂದಿಕೊಳ್ಳಬಹುದು. ಕೆಲವರು ಬಹಳ ಬೇಗ ದಯೆಯನ್ನು ಹೊಂದಿಕೊಳ್ಳಬಹುದು. ಮತ್ತು ನಾವು ನೋಡ್ತೇವೆ, ಆ ಕಳ್ಳನು ಆ ಕ್ರೂಜೆಯಲ್ಲಿ ದೇವರ ದಯೆಯನ್ನು ಹೊಂದಿಕೊಂಡನು. ಇದು ನಮಗೆ ಅರ್ಥ ಆಗಲಾರದಂಥ ಸತ್ಯ. ಆದರೂ ಒಂದು ಮಾತ್ರ ನಿಶ್ಚಯ, ದೇವರು ತನ್ನ ಕರುಣಾನುಸಾರವಾಗಿ ತನ್ನ ಜನರ ಮೇಲೆ ದಯೆಯನ್ನು ಸುರಿಸುವಂಥವನಾಗಿದ್ದಾನೆ. ನಾವು ಅದನ್ನು ತಿಳಿದು ನಾವು ಮಾಡುವಂಥ ಎಲ್ಲ ಕಾರ್ಯದಲ್ಲಿ ಯಥಾರ್ಥತೆಯಿಂದ ಮಾಡುತ್ತಾ ನಮ್ರತೆಯಿಂದ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿ ಕೊಡುತ್ತಾ ದೇವರ ದಯೆಯು ದೊರಕುವಂತೆ ನಮ್ಮನ್ನು ನಾವು ದೇವರ ಕೈಗಳಲ್ಲಿ ಒಪ್ಪಿಸಿಕೊಳ್ಳೋಣ. ತನ್ನ ಕರುಣಾನುಸಾರವಾಗಿ ನಮಗೆ ದಯೆಯನ್ನು ದೇವರು ಅನುಗ್ರಹಿಸಿಕೊಡಲಿ ಎಂಬಂಥ ಮನೋಭಾವದಿಂದ ದಿನಾಲು ನಮ್ಮನ್ನು ನಾವು ದೇವರ ಕೈಗಳಲ್ಲಿ ಒಪ್ಪಿಸಿಕೊಳ್ಳೋಣ. ನಾವು ಕಾದಿರೋಣ. ದೇವರು ತನ್ನ ಚಿತ್ತದ ಮೇರೆಗೆ ತನ್ನ ಕರುಣಾನುಸಾರವಾಗಿ ತನ್ನ ದಯೆಯನ್ನು ನಮಗೆ ಅನುಗ್ರಹಿಸಿಕೊಡಲಿ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪೆ, ಸಹಾಯ, ನಡೆಸುವಿಕೆ, ಆಶೀರ್ವಾದ, ಕರುಣೆ, ದಯೆ ಇವೆಲ್ಲವುಗಳು ನಮಗೆ ಅಗತ್ಯ. ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.